ಕಾವ್ಯ, ನಿನ್ನ ಪ್ರೇಮ. ಒಂದು ಹೊಸ ದಿನ. ಬೆಳಗ್ಗೆ ಹೊಸ ಬೆಳಗು ಹರಿಯುತ್ತಿತ್ತು. ಆ ದಿನ ನಂತರ, ಒಂದು ಸರ್ಕಸ್ ಊರಿಗೆ ಬಂದಿತು. ಅದರ ಮುಖ್ಯ ಸಾರಥಿ ಹೊರಟ ವಾಹನ ಹಾಕಿದ ರಥವು ವಾತಾವರಣವನ್ನು ಸಜೀವಗೊಳಿಸುತ್ತಿತ್ತು. ಊರಿನ ಮಕ್ಕಳೆಲ್ಲ ಆನಂದದಿಂದ ಕೂಡಿದ್ದರು. ಆದರೆ ಒಬ್ಬ ಹುಡುಗ ಸಾರಾಗಿದ್ದ. ಅವನ ಹೆಸರು ಅರ್ಜುನ. ಅವನ ಕಣ್ಣುಗಳು ರಥದ ಮೇಲೆ ಬೀಳುತ್ತಿದ್ದ ಬಹುಭಾಗ ಹೊರಗಿನ ಆಟವನ್ನು ನೋಡಿದರು. ಆದರೆ ಅವನ ಮನಸ್ಸು ಹಾಗೆ ಬದಲಾಯಿತು. ಅವನ ಹೃದಯವು ಒಂದು ಬೃಹದ ಕಾವ್ಯವನ್ನು ಹೇಳುತ್ತಿತ್ತು. ಆರಂಭವಾದ ರಥಾಟಕ್ಕೆ ಅರ್ಜುನ ರಥದ ಹತ್ತಿರ ಹೋಗಿ ನಿಂತ. ಅವನ ಮನಸ್ಸು ರಥದ ಅರಮನೆಗೆ ಅಂಗೀಕರಿಸಿತು. ಆತ ರಥಸಾರಥಿಯ ಬಳಿಗೆ ಹೋಗಿ ಅವನನ್ನು ಆಶೀರ್ವದಿಸಿದ. ಅರ್ಜುನ ಅದನ್ನು ಕೇಳಿ ಅತ್ಯಂತ ಆನಂದಿತನಾದ. ಅವನ ಹೃದಯವು ಬಹುಭಾಗ ಬಾಹ್ಯ ಆಟಕ್ಕೆ ಮುಕ್ತವಾಗಿತ್ತು. ಇದನ್ನು ಕಂಡು ಸಾರಾ ಆಶ್ಚರ್ಯಚಕಿತಳಾದಳು. ಇನ್ನೊಬ್ಬ ಸಾರಥಿ ಕೂಡ ಅರ್ಜುನನ ಭಾವಕ್ಕೆ ಮನಸೋತನಾಗಿ, ರಥವನ್ನು ನಿಲ್ಲಿಸಿ ಹೊರಟ. ಅರ್ಜುನನ ಭಾವ ಅದೆಷ್ಟು ಮಹತ್ತಾದದ್ದು ಎಂದರೆ, ರಥಾಟವನ್ನು ನೋಡುವ ಜನರೆಲ್ಲ ಹೊರಟ ಕಡೆ ಸೇರಿ ಅವನ ಸಾರ್ಥಕರಾದರು. ಅವನ ಪ್ರೇಮ ಸಾಗರವು ಅನಂತವಾಯಿತು. ಅವನ ಕತೆ ಊರಿನಲ್ಲೆಲ್ಲೂ ಹರಡಿತು. ಹೀಗೆ ಅರ್ಜುನನ ಅದ್ಭುತ